ನಮಸ್ಕಾರ ಎಲ್ರಿಗೂ. ದ ಟೇಸ್ಟ್ ಫ್ರೇಮ್ ಫುಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಸೂಪ್ ಪ್ರೀಮಿಕ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಮನೇಲೆ. ಇಲ್ಲಿ ನಾನು 200 ಗ್ರಾಮಷ್ಟು ಮಸೂರ್ ದಾಲ್ ತೊಗೊಂಡಿದ್ದೀನಿ. ಕೇಸರಿ ಬಣ್ಣ ದಾಲ್ ಅಂತಲೂ ಹೇಳ್ತಾರೆ. ಮತ್ತು 100 ಗ್ರಾಮಷ್ಟು ತೊಗರಿಬೇಳೆ ಮತ್ತು 100 ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡು ನೆನೆಸಿಟ್ಬಿಟ್ಟು ಅದು ಈ ರೀತಿ ಕಾಣುತ್ತೆ ನೋಡಿ. ಇದನ್ನು ನಾನು ಒಂದು ಬಟ್ಟೆ ಮೇಲೆ ಹರಡ್ಕೊತಾ ಇದ್ದೀನಿ. ಇದನ್ನು ನೀವು 1 ರಿಂದ 2 ಗಂಟೆನೂ ನೆನೆಸಿಟ್ಟು ಮತ್ತು ಅದನ್ನು ಬಳಸ್ಕೊಬೋದು, ಅಥವಾ ರಾತ್ರಿ ಪೂರ್ತಿ ನೀವು ಅದನ್ನು ಈ ರೀತಿ ಒಣಗಿಸಿ ಬೆಳಗ್ಗೆ ನೀವು ಅದನ್ನು ಉಪಯೋಗಿಸ್ಕೊಬೋದು. ಸೊ ರಾತ್ರಿ ಪೂರ್ತಿ ನಾನು ನೆನೆಸಿಟ್ಟಿದ್ದೀನಲ್ಲ, ಬೆಳಗ್ಗೆ ನಿಮ್ಗೆ ಈ ಥರ ಕಾಣಿಸುತ್ತೆ ನೋಡಿ. ಸ್ವಲ್ಪ ನೀರೆಲ್ಲ ಹೋಗಿದೆ. ಅದನ್ನು ನಾನು ಒಂದು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ನಾವು ಹುರ್ಕೊಬೇಕಾಗತ್ತೆ. ಈ ರೀತಿ ಬಾಣಲೆಗೆ ಹಾಕ್ಕೊತಾ ಇದ್ದೀನಿ ಎಲ್ಲ. ನಾನು ಚೆನ್ನಾಗಿ ಹುರ್ಕೊಬೇಕು. ಅದು ಒಂದು ಕಂದು ಬಣ್ಣ ಬರೋ ತನಕ ನೀರು ಹೋಗಬೇಕು, ಮತ್ತು ಕಂದು ಬಣ್ಣ ಬರೋ ತನಕ ನಾವು ಹುರ್ಕೊತಾ ಇರಬೇಕಾಗತ್ತೆ. ಮತ್ತು ಅದು ಸ್ವಲ್ಪ ಗರ್ಗರಿಯಾಗೂ ಆಗಬೇಕಾಗತ್ತೆ ನೋಡಿ. ಈ ರೀತಿ ಹುರ್ಕೊಂಡಾದ್ಮೇಲೆ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದು ಈ ರೀತಿ ಆಗುತ್ತೆ. ನೀರೆಲ್ಲ ಹೋಗಿ ಈ ರೀತಿ ಆಗುತ್ತೆ ನೋಡಿ. ನೀರೇ ಇಲ್ಲ ಇದರಲ್ಲಿ, ಸ್ವಲ್ಪ ಗರ್ಗರಿ ಆಗಿದೆ ನೋಡಿ. ಈ ಥರ ಶಬ್ದ ಬರುತ್ತೆ ಈ ಬಾಣಲೆಯಲ್ಲಿ ಹಾಕಿದಾಗ ನೋಡಿ. ಈ ರೀತಿ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕು. ನಾನಿಲ್ಲಿ ಸೂಪ್ ಮಸಾಲೆಗೆ 2 ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ, ಮತ್ತು 2 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ, 10 ರಿಂದ 15 ಕರಿಬೇವಿನ ಸೊಪ್ಪಿನ ಹೆಸರು ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಅಜ್ವೈನ್ 1/4 ಟೀ ಸ್ಪೂನಷ್ಟು, ಓಂಕಾಳು ಅಂತಾರೆ, ಮತ್ತು 1/4 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಹುರ್ಕೊಬೇಕಾಗತ್ತೆ. ಈ ರೀತಿ ನೋಡಿ. ಜೋರು ಉರಿ ಇಟ್ಕೊಂಡ್ರೆ ಅದು ಸಿದೋಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಹುರ್ಕೊಬೇಕಾಗತ್ತೆ. ಸಾಸಿವೆ ಚಿಟುಕುಡ್ತಾ ಇದೆ ನೋಡಿ, ಮತ್ತು ಮೆಂತ್ಯನೂ ಅಷ್ಟೇ, ಮತ್ತು ಕರಿಬೇವಿನ ಸೊಪ್ಪು ಕೂಡ ಈ ರೀತಿ ಗರ್ಗರಿಯಾಗಿ ಆಗುತ್ತೆ. ಎಲ್ಲನೂ ನಿಧಾನಕ್ಕೆ ಹಾಕಿ ನಾವು ಜೋರಾಗಿ ಹಾಕ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ ನೋಡ್ಕೊಳ್ಳಿ. ಅದನ್ನ ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಬೇಕಾಗತ್ತೆ ನಿಧಾನಕ್ಕೆ. ಒಳ್ಳೆ ಘಮ ಬರುತ್ತೆ ನಿಧಾನಕ್ಕೆ ನಾವು ಈ ರೀತಿ ಬಾಡಿಸ್ಕೊಂಡಾಗ. ಸೊ ಇದನ್ನು ನಾವು ಆಲ್ರೆಡಿ ಹುರಿದಿಟ್ಕೊಂಡಿರೋ ಬೇಳೆಗಳಿಗೆ ಮಿಶ್ರಣ ಮಾಡ್ಕೊಬೇಕಾಗತ್ತೆ. ಈ ರೀತಿ ನೋಡಿ, ನಿಧಾನಕ್ಕೆ ಮಿಶ್ರಣ ಮಾಡಿಕೊಂಡು ನಾವು ಆರಕ್ಕೆ ಬಿಡಬೇಕು ಒಂದು ಸ್ವಲ್ಪ ಹೊತ್ತು. ಅದನ್ನೆಲ್ಲ ನಾವು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆರಿದ್ದು ಮಿಶ್ರಣನ ಈ ರೀತಿ ನೋಡಿ ನಿಧಾನಕ್ಕೆ ಹಾಕ್ಕೊಬೇಕಾಗತ್ತೆ. ಚೆಲ್ಲದೆ ಹಾಕ್ಕೊಂಡಿದ್ದೀವಿ. ಇವಾಗ ನಾವು ಒಂದು ಸ್ವಲ್ಪ ಹಿಂಗನ್ನ ಹಾಕ್ಕೊಬೇಕು, ನಮ್ಮ ರುಚಿಗೆ ತಕ್ಕಷ್ಟು. ಇದನ್ನೆಲ್ಲ ನಾವು ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಬೇಕಾಗತ್ತೆ. ಇದನ್ನ ನಾವೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ ಇವಾಗ ನೋಡಿ. ಈ ರೀತಿ ಪುಡಿ ಆಗುತ್ತೆ. ಫೈನ್ ಪುಡಿ ಅಂದರೆ ತುಂಬ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು. ನಾವು ಹೇಗೆ ಸೂಪ್ ಮಾಡೋದು ಅಂತ ನೋಡೋಣ ಬನ್ನಿ. ಬಾಣಲೆಗೆ ನಾನು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂದರೆ ನೀರು ಹಾಕ್ಕೊಂಡು ಈ ಥರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಈ ರೀತಿ ನೋಡಿ, ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ನಾವು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮಿಶ್ರಣ ಮಾಡಿ ಅದು ಕುದಿಯೋಕ್ಕೆ ನಾವು ಬಿಡಬೇಕು. ಇವಾಗ 10 ರಿಂದ 15 ನಿಮಿಷ ಕುದಿಬೇಕದು. ಇವಾಗ ಆಗಿದೆ. ಅದನ್ನು ನಾವು ಒಂದು ಲೋಟಕ್ಕೆ ಹಾಕ್ಕೊಳ್ಳೋಣ, ಅಥವಾ ಒಂದು ಬೌಲ್ ಇದ್ದರೆ ಬೌಲಿಗೆ ಹಾಕ್ಕೊಳ್ಬೋದು ನೀವು. ಇವಾಗ ಆರೋಗ್ಯಕರವಾದ ಸೂಪ್ ತಯಾರಾಗಿದೆ. ಕಾಫಿ ಬದಲು ಇದನ್ನು ನೀವು ಬೆಳಗ್ಗೆ ಹೊತ್ತು ಮಾಡ್ಕೊಂಡು ಕುಡಿಬೋದು. ಧನ್ಯವಾದಗಳು. ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.